ಫಾರಿನ್ ಇಂದ ಬಂದಿರುವಂತ ಮಗಳು ಧೃತಿ ಅವರನ್ನ ಮುದ್ದಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಹೌದು, ತುಂಬಾ ತಿಂಗಳಾಗ್ಬಿಟ್ಟಿತ್ತು ಅವರು ಫಾರಿನ್ ಇಂದ ಬಂದು ಈಗ ಬೆಂಗಳೂರಿಗೆ ಬಂದು ತಾಯೊಟ್ಟಿಗೆ ಸಮಯವನ್ನ ಸಹ ಕಳೆದಿದ್ದಾರೆ. ಎಲ್ಲರೊಟ್ಟಿಗೂ ಕೂಡ ಬೆರೆತಿದ್ದಾರೆ. ತುಂಬಾ ಜನರಿಗೂ ಕೂಡ ಇಷ್ಟ ಆಗ್ತಾ ಇದೆ ಧೃತಿ ಅವರು ಬಂದಿರೋದಕ್ಕೆ. ಧೃತಿ ಅವರ ಒಂದು ಏನು ನಡೆ ಮುಂದೆ ಏನಾಗುತ್ತೆ, ಅವ್ರೇನಾದ್ರು PRK ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಾರ ಅಥವಾ ಬೇರೆ ಏನಾದ್ರು ಅವರು ಕೆಲಸಕ್ಕೆ ಸೇರ್ತಾರ ಅಥವಾ ವಾಪಸ್ ಫಾರಿನ್ಗೆ ಹೋಗ್ತಾರ ಅಂತ ಒಂದು ಬಹಳಷ್ಟು ಪ್ರಶ್ನೆಗಳು ಕೂಡ ಇರುತ್ತೆ. ಮತ್ತೆ ಅಶ್ವಿನಿ ಮೇಡಮ್ ಕೂಡ ಅಷ್ಟೇನೆ ಮಗಳಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅಷ್ಟೊಂದು ನಂಬಿಕೆ ಇದೆ. ಅಪ್ಪು ಅವರ ಒಂದು ಆಸೆಯನ್ನು ಈಡೇರಿಸಾಗಿದೆ. ಯಾಕಂದ್ರೆ ಮುಂಚೆ ಅಪ್ಪು ಅವ್ರಿಗೆ ಆಸೆ ಇತ್ತು ಫಾರಿನ್ ಅಲ್ಲಿ ಮಗಳು ವಿದ್ಯಾಭ್ಯಾಸ ಮಾಡಬೇಕು ಅಂತ. ಅದೇ ರೀತಿ ಅದು ಕೂಡ ನೆರವೇರಿತ್ತು. ವಂದಿತಾ ಅವರು ಇಲ್ಲೇ ಬೆಂಗಳೂರಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರೋದು. ಮಗಳು ಮಾತ್ರ, ದೊಡ್ಡ ಮಗಳು ಅಲ್ಲಿ ಇದ್ರು. ಈಗ ಒಂದು ರೀತಿಯಲ್ಲಿ ವೆಕೇಶನ್ಸ್ಗೆ ಅಂತ ಬಂದಿದ್ದಾರೆ. ತಾಯೊಟ್ಟಿಗೆ ಸುತ್ತಾಡ್ತಾರೆ, ಮತ್ತೆ ಕೆಲವಷ್ಟು ಈವೆಂಟ್ಸ್ ಗಳಿಗೂ ಕೂಡ ಹೋಗ್ತಾರೆ, ಸಮಯವನ್ನ ಕಳೀತಾ ಇದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಮೇಡಮ್ ಹಲವಾರು ಪ್ರೋಗ್ರಾಮ್ ಫಂಕ್ಷನ್ ಗಳಲ್ಲಿ ಬಿಸಿ. ಅವ್ರಿಗೆ ಫ್ರೀ ಟೈಮ್ ಸಿಗೋದೇ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಮುಂಚೆನೆ ಪ್ಲಾನಿಂಗ್ ಎಲ್ಲವೂ ಕೂಡ ಆಗ್ಬಿಟ್ಟಿರುತ್ತೆ. ಡೇಟ್ಸ್ ಗಳೆಲ್ಲವೂ ಕೂಡ ಫ್ರೀಸ್ ಆಗಿರುತ್ತೆ. ಹಾಗಾಗಿ ಅವ್ರು ಒಪ್ಕೊಂಡಿರುವಂತ ಕಾರಣ ಅವ್ರು ಹೋಗ್ಲೇಬೇಕಾಗುತ್ತೆ. ಅದು ಬಿಟ್ರೆ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಕೂಡ ನೋಡ್ತಾ ಇದ್ದೀರಾ ಅವರ ಒಂದು ಅಂದ್ರೆ ಕಾರ್ಯಕ್ರಮ ಈವೆಂಟ್ಸ್ ಗಳೆಲ್ಲ ಅಟೆಂಡ್ ಮಾಡ್ತಾರಲ್ಲ, ತುಂಬಾ ಚೆನ್ನಾಗಿ ಎಷ್ಟು ಸಿಂಪಲ್ ಆಗಿ ಹೋಗ್ತಾರೆ ಅಂದ್ರೆ ಅಶ್ವಿನಿ ಮೇಡಮ್ ನೋಡಕ್ಕೆ ಮತ್ತೆ ಅವರ ಹತ್ರ ಆಶೀರ್ವಾದ ಪಡೆಯೋಕೆ ತುಂಬಾ ಜನ ಸಹ ಮುಗಿ ಬೀಳ್ತಾರೆ. ಸೊ ಅಷ್ಟರ ಮಟ್ಟಿಗೆ ಧೃತಿ ಅವರು ಕೂಡ ಅಷ್ಟೇ ಒಂದು ಸಿಂಪ್ಲಿಸಿಟಿ ಅಂದ್ರೆ ಅಪ್ಪು ಅವರನ್ನ ಸೇಮ್ ಮಗಳ ರೀತಿಯ